ಮನೇಲಿ 20 ರೂಪಾಯಿ ಕಾಸು ಕೊಡ್ತಾಯಿದ್ರು. 10 ರೂಪಾಯಿ ತೊಗೊಂಡು ಎವ್ರಿ ಸಾಟರ್ಡೆ ಇವನ ಜೊತೆ ನಾನು ಸಿನಿಮಾಗೆ ಹೋಗ್ತಾ ಇದ್ವಿ. ಅದೇನು ಮಾಡ್ತಾಯಿದ್ವಿ, 8 ಗಂಟೆಗೆ ಕ್ಲಾಸ್ ಇರ್ತಾಯಿತ್ತು. ಅಲ್ಲಿ 2 ಡೋರ್ ಇರ್ತಾಯಿತ್ತು ಸರ್. ಅಲ್ಲಿ ಅವ್ರ ಮೇಲೆ ಅಟೆಂಡೆನ್ಸ್ ಹಾಕಿ ಅಲ್ಲಿ ಆ ಕಡೆ ತಿರುಗಿಸೋ ಹಿಂದೆ ಓಡೋಗ್ಬಿಡ್ತಾಯಿದ್ವಿ ಸರ್ ನಾವು. ಸೆಕೆಂಡ್ ಹಾಫಲ್ಲಿ ಮಾತ್ರ ಫುಲ್ ಪೀಕ್ ಲೆವೆಲಲ್ಲಿ ಕೂತಿರ್ತಾರೆ. ಫೈನಲ್ ಬರೋಷ್ಟರಲ್ಲಿ ಹ್ಯಾಪಿಯಾಗಿ ತುಂಬ ಚೆನ್ನಾಗಿದೆ ಅಂತ ಮೈಂಡ್ ಫ್ರೆಶ್ ಆಗಿ ಆಚೆ ಬರ್ತಾರೆ ಸರ್. ಈ ಕಾನ್ಫಿಡೆನ್ಸ್ ನನ್ನಲ್ಲಿದೆ. ಪಕ್ಕಾ ಪೈಸಾ ವಸೂಲ್ ಫಿಲ್ಮ್ ಇದು. ಕುತೂಹಲ ನಂಗೆ ಇಟ್ಟಿದ್ರೆ ಆ ಲಾಸ್ಟ್ ಸೀನ್. ಮುರಳಿ ಸರ್ ಸ್ವಾಗತ. ನಮಸ್ತೆ ಸರ್. ಏನು ಮುರಳಿ ಬಿಟಿ ಸಿನಿಮಾ ಪ್ರೊಡ್ಯೂಸರ್ ಸರ್. ಪ್ರೊಡ್ಯೂಸರ್, ನಿಮ್ಮ ಎನರ್ಜಿಗೆ ಒಂದು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ಮತ್ತು ತಂಡನ ಕಟ್ಟಿರೋ ರೀತಿ, ಆಮೇಲೆ ಈಗ ಸಿನಿಮಾ ಮಾಡೋಕ್ಕೆ ಬರೋದು ಎಲ್ಲರೂ ಒಂದು ಡೌಟು, ಸಿನಿಮಾಗೆ ದುಡ್ಡು ಹಾಕ್ತೀವಿ ಬರುತ್ತೋ ಬರಲ್ವೋ, ಇವ್ರದ್ದೆಲ್ಲ ಹಿಂಗೆ ಆಗ್ತದೆ ಏನಾಗುತ್ತೋ ಏನೋ, ಈ ಥರದ್ದೆಲ್ಲ ಗೊಂದಲ. ಇದರ ನಡುವೆ ಇಲ್ಲ, ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ, ಒಂದು ಶ್ರದ್ಧೆಯಿಂದ ಸಿನಿಮಾ ಮಾಡಿದ್ರೆ ವರ್ಕ್ ಆಗುತ್ತೆ ಅನ್ನೋ ಒಂದು ನಂಬಿಕೆ, ಆ ವಿಶ್ವಾಸದಲ್ಲಿ ಮತ್ತು ಇಷ್ಟು ಪ್ಯಾಷನೇಬಲ್ ಆಗಿ ಎಲ್ಲ ವಿಚಾರದಲ್ಲೂ ಕೂತು ಜೊತೆಗೆ ಜರ್ನಿ ಮಾಡಿ ಒಂದು ಸಿನಿಮಾನ ತೊಗೊಂಬರೋ ಅಂಥ ಪ್ರೊಡ್ಯೂಸರ್ಸು ಬರಬೇಕು ಇಂಡಸ್ಟ್ರಿಗೆ. ಸೊ ಆ ಸಾಲಲ್ಲಿ ನೀವು ಇವಾಗ ಬಂದಿದ್ದೀರಾ. ವೆಲ್ಕಮ್ ಟು ದ ಇಂಡಸ್ಟ್ರಿ. ಆ್ಯಂಡ್ ಸಿನಿಮಾ ಬಿಡಬೇಡಿ ಸರ್, ಸಿನಿಮಾ ತುಂಬ ಒಳ್ಳೆ ಇಂಡಸ್ಟ್ರಿ ಆ್ಯಂಡ್ ಇದು ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಆ ಎಲ್ಲ ನಿಮ್ಮ ಪ್ಯಾಷನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದೀರಾ ಕೂಡ. ಮೊದಲನೇ ಪ್ರಯತ್ನದಲ್ಲೇ ಇಷ್ಟು ಮೆಚೋರ್ಡ್ ಆಗಿ ಒಂದಷ್ಟು ವಿಷಯನ ಹೇಳಕೊಟ್ಟಿದ್ದೀರಿ. ಪ್ರೊಡಕ್ಷನ್ಗೆ ಏನು ಬೇಕೋ ಅದು ತುಂಬ ಚೆನ್ನಾಗಿ ಒದಗಿಸ್ದಂಗೆ ಕಾಣಿಸ್ತೀರಾ. ಸೊ ಮೊದಲಿಗೆ ಅದು ಆಲ್ ದ ಬೆಸ್ಟ್ ನಿಮಗೆ. ಅಂದರೆ ಕಂಗ್ರ್ಯಾಚುಲೇಷನ್ಸು, ಸಿನಿಮಾ ಚೆನ್ನಾಗಾಗುತ್ತೆ ಅನ್ನೋ ಒಂದು ಇಂಡಸ್ಟ್ರಿಗೆ ಬರಬೇಕು ಅಂತ ನಿಮಗೆ ಆದಂಥ ಮೋಟಿವ್ ಏನು ಮತ್ತು ನಿಮ್ಮ ಹಿನ್ನೆಲೆ ಏನು ಅಂತ? ಓಕೆ, ನಾನು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದೆ ಸರ್ ಫಸ್ಟು. ಆಮೇಲೆ ಕಂಪ್ನಿ ಮಾಡಿದೆ. ನನ್ನ ಥೀಮ್ ಇರೋದೇನು ಅಂತ ಹೇಳಿದ್ರೆ, ನಮ್ಮ ಕೈಲಿ ದೇವರು ನಮಗೆ ಕೊಟ್ಟಿದ್ದಾನೆ ತಾಕತ್ತು. ಏನಕ್ಕೆ ಒಂದು 15 ಜನ 20 ಜನ 30 ಜನ 50 ಜನ ಊಟ ಹಾಕೋಕ್ಕೆ ನಮ್ಮ ಕೈಗೆ ದೇವ್ರು ಕೊಟ್ಟಿದ್ದಾಗ ಅದನ್ನು ಮಾಡೋಕ್ಕೆ ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲಿ ಮಾಡೋದಕ್ಕೆ ಆಯ್ಕೆ ಮಾಡಿಕೊಂಡಾಗ ಫಸ್ಟು ಕಂಪ್ನಿ ಸಿಕ್ತು. ಹೇಗೆ ನೀವು ನನಗೆ ಫ್ರೆಂಡ್ ಆಗಿದ್ದರಿಂದ ಫಸ್ಟ್ ಇಯರ್ PUC ನಾವು ಏನು ಮಾಡ್ತಾಯಿದ್ವಿ ಅಂತ ಹೇಳಿದ್ರೆ, ಮನೇಲಿ 20 ರೂಪಾಯಿ ಕಾಸು ಕೊಡ್ತಾಯಿದ್ರು. 10 ರೂಪಾಯಿ ತೊಗೊಂಡು ಎವ್ರಿ ಸಾಟರ್ಡೆ ಇವನ ಜೊತೆ ನಾನು ಸಿನಿಮಾಗೆ ಹೋಗ್ತಾಯಿದ್ವಿ. ಫಸ್ಟ್ ಇಯರ್ PUC 30 ಸಿನಿಮಾ ನೋಡಿದ್ವಿ ನಾವು. ಓಕೆ, ಫಸ್ಟ್ ಇಯರ್ PUC ಅವಾಗ ಸೆಕೆಂಡ್ PUC ಬಿಟ್ಟಿಲ್ಲ, ಅದನ್ನು ಮಾಡಿದ್ದೀವಿ. ಆವಾಗಿಂದ ನೀವು ಹೇಳ್ತಾ ಇದ್ದ, ನಾನು ಡೈರೆಕ್ಷನ್ ಮಾಡ್ತೀನಿ, ನೀನು ಪ್ರೊಡ್ಯೂಸರ್ ಮಾಡೋ, ಡೈರೆಕ್ಷನ್ ಮಾಡ್ತೀನಿ. ಆ ಟೈಮ್ಗೆ ನಮ್ಗೆ ಅಷ್ಟು ಸ್ಟ್ರೆಂತ್ ಇರಲಿಲ್ಲ. ನಾವು ಆಮೇಲೆ ಬರ್ತಾ ಆ ಸ್ಟ್ರೆಂತನ್ನು ಪಿಕಪ್ ಮಾಡ್ಕೊಂಡು ಬರ್ತಾಯಿದ್ವಿ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಿದ್ವಿ ಅಂತಂದರೆ, ನನ್ನ ಥಾಟ್ ಇದ್ದಿದ್ದೇನೆ ಅಂತೇಳಿದ್ರೆ, ಈಗ ಒಂದು ಸಿನಿಮಾ ಬಂತು ಅಂತೇಳಿದ್ರೆ ಮಿನಿಮಮ್ಮು 10 ರಿಂದ 15 ಸಾವಿರ ಜನ ಊಟ ಮಾಡ್ತಾರೆ. ಅದು ಡ್ಯಾಮ್ ಶೋರಾಗಿ ಹೇಳ್ತೀನಿ, ಪ್ರತಿಯೊಬ್ಬರು ಊಟ ಮಾಡ್ತಾರೆ. ಅದೊಂದು ಸ್ಯಾಟಿಸ್ಫಿಕೇಷನ್ ನನಗಿದೆ ಸರ್ ಅದರಲ್ಲಿ. ಆಮೇಲೆ ಇವನ ಮೇಲೆ ತುಂಬ ನಂಬಿಕೆ ಇದೆ ನನಗೆ. ಯಾಕಂದರೆ ನಾವು ಆಲ್ರೆಡಿ ಶಾರ್ಟ್ ಫಿಲಮ್ ಮಾಡಿದ್ವಿ. ನಾವು ಆ ಶಾರ್ಟ್ ಫಿಲಮ್ ಮಾಡಿದ್ರಿಂದ ಇವನ ಜೊತೆ ಕೆಲಸ ಮಾಡಿದ್ದು ಅವನ ಕಥೆನ ನಾನು ಅರ್ಧನೇ ಕೇಳಿದ್ದು ಅಷ್ಟೇ. ನಾನು ಕೇಳಿದ್ದು, ಮಗ ಚೆನ್ನಾಗಿದೆ ಮಾಡೋಣ ಅಷ್ಟೇ, ಎಷ್ಟು ಬೇಕು ಅಷ್ಟೇ. ಅವನೇನು ಕೇಳ್ತಾನೋ, ನಿನ್ಗೇನು ಬೇಕೋ ತಗೋ ಅಷ್ಟೇ ಕೇಳ್ತಾ ಇದ್ದಾನೆ, ಮಾಡು, ಚೆನ್ನಾಗಿ ಮಾಡ್ತಾಯಿದ್ದೆ. ನನಗೆ ಸಿನಿಮಾ ಮೇಲೆ ಫಸ್ಟ್ ಡೇ ಏನು ನಂಬಿಕೆ ಇತ್ತೋ ಟಿಲ್ ಟುಡೇ ನನಗೆ ಅದೇ ನಂಬಿಕೆ ಇದೆ. ಯಾವುದೂ ನನಗೆಲ್ಲೂ ಚಿದ್ರಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ವಿ. ಲೊಕೇಶನ್ಸ್ ಕೇಳಿದಾಗ ಅಷ್ಟೇ. ನಾನು ಇವಾಗ ಈ ಸಿನಿಮಾದಲ್ಲಿ ಪ್ರೊಡ್ಯೂಸರಾಗಿ ನಾನು ಕೆಲಸ ಮಾಡಲಿಲ್ಲ. ಇವನೇನು ಹೇಳ್ತಾರೋ ಅದನ್ನು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೆ. ದುಡ್ಡು ಬೇಕಾಗಿತ್ತು, ದುಡ್ಡು ಕೊಡ್ತಾಯಿದ್ದೆ ಅಷ್ಟೇ. ಪ್ರತಿಯೊಂದು ಕೆಲಸನೂ ಮಾಡಿದ್ದೀವಿ. ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಮಾಡಿದ್ದೀವಿ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಮಾಡಿದ್ದೀವಿ, ಆರ್ಟಿಸ್ಟ್ ಪಿಕಪ್ ಮಾಡ್ಕೊಂಡಿದ್ವಿ. ಇವೆಲ್ಲ ಕೆಲಸನೂ ನಾವಿಬ್ಬರು ಸೇರಿಕೊಂಡು ಒಂದು ಟೀಮ್ ವರ್ಕಲ್ಲಿ ನಮ್ಮ ಜೊತೆ ಇನ್ನೂ ಬರ್ತಾ ಎಲ್ಲರೂ ಸೇರಿಕೊಂಡ್ರು. ಹಾಗಾಗಿ ಒಂದು ಸಿನಿಮಾ ಹೆಂಗೆ ಬಂದಿದೆ ಅಂದರೆ, ಎಲ್ಲ ಪ್ಯಾಕ್ಡಾಗಿ ಜನರ ಮುಂದೆ ತಂದು ಇಟ್ಕೊಂಡಿದ್ದೀವಿ ಸರ್. ನಾವು ಜನರಿಗೆ ಏನು ಬೇಕೋ ಅದನ್ನು ನಾವು ಕೊಟ್ಟಿದ್ದೀವಿ. ಇನ್ನು ಜನರ ಮೇಲೆ ಬಿಟ್ಟಿದ್ದೀವಿ. ಅವ್ರ ವಿಶ್ವಾಸ ನಾವು ಆಲ್ರೆಡಿ ಗಳಿಸಿದ್ದೀವಿ ಸರ್. ಆಲ್ರೆಡಿ ಇಂದ ಕಾಲತ್ತಲೆ ಸಾಂಗು ನಮಗೆ ಸೂಪರ್ ಹಿಟ್ ಕೊಟ್ಟಿದೆ ಸರ್. ಈಗ ಟ್ರೈಲರು ಅದೇ ಥರ ಆಗ್ತಾಯಿದೆ. ಟ್ರೈಲರು ಎಲ್ಲರೂ ಫೋನ್ ಮಾಡಿ ಕೇಳ್ತಾರೆ, ತುಂಬ ಚೆನ್ನಾಗಿದೆ ಟ್ರೈಲರು ಸರ್, ಚೆನ್ನಾಗಿ ಮಾಡಿದ್ದೀರಾ, ಬೆಸ್ಟ್ ಆಫ್ ಲಕ್ ಅಂತ ವಿಶೇಷ ಹೇಳ್ತಾ ಇದ್ದಾರೆ ಸರ್ ನಮಗೆ. ಒಂದು ಯಾವ ಕಾಲೇಜ್ ಓದಿದ್ದು ನೀವು? ಎಲ್ಲಿ? ನಾವು ಜಯನಗರ BES ಕಾಲೇಜ್. BES ಕಾಲೇಜ್. ಆಮೇಲೆ ಸ್ಕೂಲು ಕೂಡ ಒಂದೇ. ಓಕೆ, ಇಬ್ಬರು ಚೈಲ್ಡ್ಹುಡ್ ಫ್ರೆಂಡ್ಸು. ಆಮೇಲೆ ಯಾವ ಥಿಯೇಟ್ರಲ್ಲಿ ಪಿಕ್ಚರ್ ನೋಡ್ತಾ ಇದ್ದೆ? ಉಮಾ ಥಿಯೇಟರ್. ಅಂದರೆ ಇದು PUC ಓದಿದ್ದು ವಿಪ್ರಮ್ ಕಾಲೇಜು ಉಮಾ ಥಿಯೇಟ್ರ್ ಅವಾಗ ಹತ್ರನೇ ಇತ್ತು. ಅವಾಗ ಅದು ಕಾಸ್ಟ್ ಕಡಿಮೆ ಇತ್ತು. ಸೆಕೆಂಡ್ ಕ್ಲಾಸು 10 ರೂಪೀಸು. ಶನಿವಾರ ಅಂತಲೂ ಓಡ್ಬಿಡೋದು. ಅದಾದಮೇಲೆ ಮೆಜೆಸ್ಟಿಕಲ್ಲಿರೋ ಎಲ್ಲ ಥಿಯೇಟ್ರ್ಗಳನ್ನು ಓಡಾಡ್ಬಿಟ್ಟಿದ್ವಿ. ಅದೇನು ಮಾಡ್ತಾಯಿದ್ವಿ, 8 ಗಂಟೆಗೆ ಕ್ಲಾಸ್ ಇರ್ತಾಯಿತ್ತು. ಅಲ್ಲಿ 2 ಡೋರ್ ಇರ್ತಾಯಿತ್ತು ಸರ್. ಅಲ್ಲಿ ಅವ್ರ ಮೇಲೆ ಅಟೆಂಡೆನ್ಸ್ ಹಾಕಿ ಅಲ್ಲಿ ಆ ಕಡೆ ತಿರುಗಿಸೋ ಹಿಂದೆ ಓಡೋಗ್ಬಿಡ್ತಾಯಿದ್ವಿ ಸರ್ ನಾವು. ಅಂದರೆ ಸಿನಿಮಾ ವಾಚರ್ಸು, ಸಿನಿಮಾ ಲವರ್ಸು. ಯಾವ್ಯಾವ ಸಿನಿಮಾ ನೋಡಿದ್ರೆ ನೆನಪಿದೆಯಾ? ಮಿಸ್ಟರ್ ಪುಟ್ಟಸ್ವಾಮಿ, ಮನಸ್ಸಲು ನೀನೆ, ವೀರಣ್ಣ, ಪಿಲ್ಸತ್ತಪ್ಪ, AK-47, ZA, ಬೇಕಾದಷ್ಟು ಹಿಂಗೆ ತುಂಬ. ಯಾವ ಸಿನಿಮಾ ನೋಡ್ಬೇಕಾದ್ರೆ ಬರೀ ಎಲ್ಲ ಕನ್ನಡ ಸಿನಿಮಾ. ಒಂದು ಡಿಸಿಷನ್ ತೊಗೊತೀರಾ ಸಿನಿಮಾ ಮಾಡಬೇಕು ಅಂತ, ಯಾವ ಪಿಕ್ಚರ್ ನೋಡ್ಬೇಕಾದ್ರೆ ತೊಗೊಂಡ್ರೆ ಡಿಸಿಷನ್ ನಾವೇ ಪಿಕ್ಚರ್ ಮಾಡೋಣ ಅಂತ?
ಆ ಥರ ಏನಿಲ್ಲ ಸರ್. ನಾವು ಇಂಥ ಸಿನಿಮಾ ನೋಡಿ ಇಂಥ ಸಿನಿಮಾ ನೋಡ್ಬೇಕಂತ ನಮ್ಮ ಕಡೆಯಿಂದ ಒಂದು ಸಿನಿಮಾ ಬರಬೇಕು, ನಾವಿಬ್ಬರು ಕೋಆರ್ಡಿನೇಷನ್ ಒಂದು ಸಿನಿಮಾ ಬರಬೇಕು ಮಾಡೋಣ ಅಂತ. ಅದನ್ನು ಸಣ್ಣ ಒಂದು ಇದನ್ನು ಅವನು ಶಾರ್ಟ್ ಫಿಲಮಲ್ಲಿ ನಾನು ತಿರ್ಸ್ದ. ಅದಾದಮೇಲೆ ನನಗೆ ಇಂಟ್ರೆಸ್ಟ್ ಡಬಲ್ ಆಯಿತು, ಸಿನಿಮಾ ಮಾಡಬೇಕು, ಸಿನಿಮಾ ಮಾಡಿ ಒಂದು ಸಿನಿಮಾ ಇಂಡಸ್ಟ್ರಿಗೆ ಒಳ್ಳೆ ಒಂದು ಸಿನಿಮಾ ತೊಗೊಂಬಂದರೆ ಜನರು ನಮ್ಮನ್ನು ಕೈ ಹಿಡಿತಾರೆ ಅಂತ ಒಂದು ನಂಬಿಕೆ ಬಂದಮೇಲೆ ಬಂದು ಕೂತ್ಕೊಂಡು ಹೇಳ್ದ, ಮಗ ಇಂಥ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ಈಗ ಭಾರತ ದೇಶದಲ್ಲಿ ಅಂತ ಆವಾಗಲೇ ಅಂತ ಹೇಳಿ ಭಾರತ ದೇಶದಲ್ಲಿ ಸಿನಿಮಾ ಅದನ್ನು ಅವ್ನು ನನಗೆ ಯಾವಾಗ ಕೊಟ್ಟ ಒಂದು 10 years ಬ್ಯಾಕ್ ಒಂದು ಬಿಟ್ಟು ಕೊಟ್ಟ ನನಗೆ, ಭಾರತ ದೇಶದ ಪರಂಪರೆಯಲ್ಲಿ ಅಂತ. ಮಗ ಇದನ್ನು ಚೆನ್ನಾಗಿದೆ ಮಗ, ಇದನ್ನು ಇಂಪ್ಲಿಮೆಂಟ್ ಮಾಡು, ಇದಕ್ಕೆ ನಾನು ಪ್ರೊಡ್ಯೂಸರ್ ಆಗ್ತೇನೆ ಹಾಗೆ ಹೇಳಿದ್ದು. ಬಟ್ ಅದು ಇನ್ನೂ ಅದು ಕನಸಿರಲಿಲ್ಲ ಅವಾಗ ಮಾಡೋಕ್ಕೆ. ಬಟ್ ಅದನ್ನು ಇಲ್ಲಿ ತೊಗೊಂಬಂದು ಅದು ಭಾರತ ದೇಶದ ಪರಂಪರೆಯಲ್ಲಿ ಅನ್ನೋದನ್ನು ಈಗ ಇದನ್ನು ಭಾರತ ದೇಶದ ಅರಮನೆಯಲ್ಲಿ ಅಂತ ಮಾಡಿ ಅದೊಂದು ನನಗೆ ತಲೆಗೆ ಯಾವಾಗಲೂ ಓಡ್ತಾ ಇತ್ತು. ಭಾರತ ದೇಶದ ಅರಮನೆಯಲ್ಲಿ ಅಂದರೆ ಇಂಪ್ಯಾಕ್ಟ್ಫುಲ್ ಪ್ಲೇಸ್ಮೆಂಟ್ ಅದು. ಹೌದು, ಬಟ್ ಇನ್ನ ಸಿನಿಮಾ ಸಾಂಗ್ ರಿಲೀಸ್ ಆಗಿಲ್ಲ, ಅದು 21ಕ್ಕೆ ನಾವು ಇದು ಟೆಲಿಕಾಸ್ಟ್ ಆಗೋಷ್ಟಲ್ಲಿ ರಿಲೀಸ್ ಆಗಿರುತ್ತೆ. ಹೌದು. ಅಂದರೆ ಸಿನಿಮಾದೊಳಗೆ ಅದು ಮೇಜರ್ ಹೈ ಪಾಯಿಂಟ್ ಹೋಗುತ್ತೆ. ಹೌದು ಸರ್. ಅಂದರೆ ನಿಮ್ಮಿಬ್ಬರು ಸ್ನೇಹಿತರು ನೋಡಿ, ನನಗೆ ಈ ವಿಷಯ ಸಿನಿಮಾ ಏನಕ್ಕೆ ಹಂಗಾಗಿದೆ ಅಂದರೆ ಇದಕ್ಕೇನೆ ಅನ್ಸುತ್ತೆ. ಹೌದು, ಅಂದರೆ ನೀವಿಬ್ರು ಕೂಡ ಸಿನಿಮಾ ಲವರ್ಸು, ಸಿನಿಮಾ ವಾಚರ್ಸು, ಅಂದರೆ ಅಷ್ಟು ಅಂದರೆ ಹಿಂಗೆ ಆರಾಮಾಗಿ ಕೂತಿರ್ತೀವಿ ಅಂತಿಲ್ಲ ಸರ್. ನಾವು ಕಿತ್ತಾಡ್ತೀವಿ ಸಿನಿಮಾಗೋಸ್ಕರನೇ, ನಾಟ್ ಪರ್ಸ್ನಲಿ. ಅವ್ನು ಚೆನ್ನಾಗಿ ಬಂದಿಲ್ಲ ನಾನು ಬೈತಾ ಇರ್ತೀನಿ, ನಾನೇನಾದ್ರು ತಪ್ಪು ಮಾಡಿದ್ರೆ ಅವ್ನು ಬೈತಾನೆ, ಅವನೇನಾದ್ರು ತಪ್ಪು ಮಾಡಿದ್ರೆ ನಾನು ಬೈತೀನಿ. ಸಿನಿಮಾಗೋಸ್ಕರ ನಾವೆಲ್ಲ ಕಿತ್ತಾಡಿದ್ದೀವಿ. ಯಾಕೆಂದರೆ ಔಟ್ಪುಟ್ ಹಂಗೆ ಬರಬೇಕು. ನೀನು ಆ ಕೆಲಸ ಮಾಡಿಲ್ಲ ಕಣ, ಮಾಡೋ, ಏನೋ ಮಾಡ್ತಾ ಇದೆಯಾ ನೀನು, ಈ ಕೆಲಸ ಮಾಡಿಲ್ಲ ಮಾಡು, ಏನು ಮಾಡ್ತಾ ಇದೆಯಾ ಮಾಡು, ಯಾಕೆ ಮಾಡ್ತಾ ಇಲ್ಲ, ಏನಾಗಿದೆ ನಿನಗೆ, ನೀನು ಪ್ರೊಡ್ಯೂಸರ್ ಬಿಟ್ಟರೆ ಕೆಲಸ ಮಾಡಬಾರ್ದಾ, ಈ ಥರ ಅವನು ಹೇಳಿದ್ರೆ ನಾನು ಹೇಳಿದೆ, ನೀನು ಡೈರೆಕ್ಟರ್ ನೀನು ಕೆಲಸ ಮಾಡ್ಬಾರ್ದಾ, ಮಾಡು ಕೆಲಸ ಮಾಡಿದ್ರೇ ನಮ್ಗೊಂದು ಔಟ್ಪುಟ್ ಕರೆಕ್ಟಾಗಿ ಬರೋದು. ಆ ಕೆಲಸ ಮಾಡೋ ಅಂತ ಅವನು ನನ್ನ ಕೈಲಿ ಮಾಡ್ತಾನೆ, ನಾನು ಅವ್ನ ಕೈಲಿ ಮಾಡ್ತಿದ್ದೀನಿ. ನಾವು ಒಂದು ಪ್ರೊಡ್ಯೂಸರ್ಗೆ ನಾವು ಮಾಡಿಲ್ಲ. ಆಮೇಲೆ ಆರ್ಟಿಸ್ಟು ಅಷ್ಟೇ ಸರ್, ನಮ್ಮ ಜೊತೆ ಬಂದಿದ್ದು ಎಲ್ಲ ಆರ್ಟಿಸ್ಟು ನಮ್ಗೆ ಆ ಟೈಮಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಒಂದು ಜಾಗಕ್ಕೆ ಹೋಗ್ತೀವಿ, ಈಗ ಲಡಾಖ್ ಹೋದ್ ಶೂಟಿಂಗ್ ಹೋದ್ವಿ ಸರ್, ಅಲ್ಲಿ ಯಾರು ಇಲ್ಲ, ಎಲ್ಲರೂ ಕೆಲಸ ಮಾಡ್ತಾಯಿದ್ವಿ. ಇದಕ್ಕೆ ಫ್ಲೈಟ್ಗೆ ಹೋದ್ವಿ, ಎಲ್ಲ ಐಟಮ್ಸ್ ತೊಗೊಂಡು ಎಲ್ಲರಿಗೂ ನಾನು ಇದರಲ್ಲಿ ಅಪ್ರಿಷಿಯೇಟ್ ಮಾಡ್ತೀನಿ ಸರ್. ಇಂಥವ್ರು ಹೀರೋ ಆಗಲಿ, ಹೀರೋಯಿನ್ ಆಗಲಿ, ಇಲ್ಲ ನಮ್ಗೆ ಬೇರೆ ಯಾರೋ ಆರ್ಟಿಸ್ಟ್ ಬಂದರೆ ಅವರಾಗಲಿ, ಪ್ರತಿಯೊಬ್ಬರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅದರಲ್ಲಿ ಬನ್ನಿ ನಾವು ಮಾಡ್ತೀವಿ ಸರ್ ಅಂತೇಳಿ ಎಲ್ಲರೂ ಬಂದು ಕೆಲಸ ಮಾಡಿ ಈ ಸಿನಿಮಾನ ಇವತ್ತು ಸೂಪರಾಗಿ ತಂದು ಇಲ್ಲಿ ಇಟ್ಕೊಂಡಿದ್ದೀವಿ ಸರ್ ನಾವೀಗ. ನೋಡಿ, ಒಂದು ಸಿನಿಮಾ ಎಷ್ಟು ಚೆನ್ನಾಗಾಗಬೇಕಾದ್ರೆ ಪ್ರೊಡ್ಯೂಸರ್ಗೆ ಎನರ್ಜಿ ಇರಬೇಕು. ಹೌದು, ಆ ಎನರ್ಜಿ ಭಯಾನಕ ಇದೆ ಅವ್ರಿಗೆ. ಅದೇ ಖುಷಿಯಾಗಿರೋಂಥ ವಿಷಯ. ಮತ್ತು ಇನ್ನೊಂದು, ಈಗ ನೀವು ಅವಾಗಿಂದನೂ ಸಿನಿಮಾಗಳ ಜೊತೆಗೆ ನೋಡ್ಕೊಂಡು ಬಂದಿದ್ದೀರಾ, ಮತ್ತೆ ಪಕ್ಕಾ ಸಿನಿಮಾ ಪರಿಸರದಲ್ಲಿ ಬೆಳೆದಿರೋದು. ಬಸವನಗುಡಿ ಅಥವಾ ಜಯನಗರ, ಗಾಂಧಿನಗರ, ಕಂಪ್ಲೀಟ್ಲಿ ಸಿನಿಮಾ ಆ ಉತ್ಸಾಹನೇ ಬೇರೆ. ಆ ಥರದ್ದು ಡೇಗಳಿಂದ ನೋಡ್ಕೊಂಡು ಬಂದಿರ. ಅಂದರೆ ಸಿನಿಮಾ ಮಿನಿಮಮ್ ಜನ ಥಿಯೇಟ್ರಿಗೆ ಬರೋರುವಾಗ ಶುಕ್ರವಾರ ಅಂತಂದರೆ ಯಾವುದೇ ಪಿಕ್ಚರ್ಗೆ ಅಲ್ಲಿಂದ ಇವತ್ತಿನವರೆಗೂ ಎಲ್ಲ ಥರದ ಜನ ನೋಡ್ಕೊಂಬಂದಿದ್ದೀರಾ. ಇವತ್ತಿನ ಪರಿಸ್ಥಿತಿ ಮತ್ತು ಈ ಥರದ ಒಂದು ಸಿನಿಮಾ ನಿರ್ಮಾಣ, ಈ ಸಾಹಸ ಹೆಂಗೆ ಅನಿಸ್ತಾ ಇದೆ? ಅಂದರೆ ಇಂಡಸ್ಟ್ರಿ ಬಗ್ಗೆ ಓಕೆ, ಒಂದು ಕಡೆ ದೊಡ್ಡದಾಗಿ ಹಿಟ್ ಸಿಗ್ತಾ ಇದೆ, ಕೆಲವೊಂದು ಸಲ ಸಿನಿಮಾಗಳು ವರ್ಕ್ ಆಗಲ್ಲ. ಈ ಎಲ್ಲ ಅನಾಲಿಸಿಸು ನಿಮ್ಮಿಬ್ಬರು ಖಂಡಿತವಾಗ್ಲೂ ಮಾಡಿರ್ತೀರ. ಹೌದು ಸರ್. ಈ ಒಂದು ವಿಚಾರಕ್ಕೆ ಸರ್ ಹೆಂಗೆ ಅಂತ ಹೇಳಿದ್ರೆ, ಸಿನಿಮಾದಲ್ಲಿ ಮೇಯ್ನ್ ಇಂಪಾರ್ಟೆಂಟು ಕ್ಯಾರೆಕ್ಟರ್ಗೆ ಹೆಂಗೆ ಕನೆಕ್ಟ್ ಮಾಡಿರ್ತಾರೆ, ಮತ್ತು ಸ್ಕ್ರೀನ್ ಪ್ಲೇ ಹೆಂಗಿದೆ, ಫೈನಲ್ ಔಟ್ಪುಟ್ಟು ನಿಮ್ಗೆ ಏನು ಕನ್ಕ್ಲೂಷನ್ ಕೊಟ್ಟಿದ್ದೀರಾ, ಯಾರಿಗೆ ಬಂದು ಅಟ್ ದ ಪ್ರೆಸೆಂಟು ವಾಚ್ ಮಾಡ್ಬೇಕಾದ್ರೆ, ಯಾರೋ ನಮ್ಮ ಆಡಿಯನ್ಸ್ ವಾಚ್ ಮಾಡ್ಬೇಕಾದ್ರೆ ಅವ್ರಿಗೆ ಅದು ಖುಷಿ ಕೊಡ್ತಾ ಇಲ್ವಾ, ಫೈನಲ್ ಬಂದಾಗ ಹ್ಯಾಪಿಯಾಗಿ ಆಚೆ ಬರ್ತಾರೆ ಇಲ್ವಾ, ಇಷ್ಟನ್ನು ಮಾತ್ರ ಚೆಕ್ ಮಾಡ್ಕೋಬೇಕು ಸರ್. ಅಷ್ಟು ನಮ್ಮ ಸಿನಿಮಾದಲ್ಲಿ ಇದೆ. ಅದು ಚೆಕ್ ಮಾಡಿದಾಗ ನಮ್ಮ ಸಿನಿಮಾದಲ್ಲಿ ಅವ್ರು ಬಂದು ಏನು ನಮಗೆ ದುಡ್ಡು ಕೊಟ್ಟಿರ್ತಾರೋ ಆ ದುಡ್ಡಿಗೆ ಡಬಲ್ ವಸೂಲಿ ಮಾಡ್ಕೊಂಡು ಕೂತಿರ್ತಾರೆ ಸರ್. ಫಸ್ಟ್ ಹಾಫ್ ಹೋಗ್ತಾ ಹಿಂಗೆ ಹೋಗಿ ಫೈನಲ್ಗೆ ಪೀಕ್ ಲೆವೆಲಲ್ಲಿ ಕೂತಿರ್ತಾರೆ. ಸೆಕೆಂಡ್ ಹಾಫಲ್ಲಿ ಮಾತ್ರ ಫುಲ್ ಪೀಕ್ ಲೆವೆಲಲ್ಲಿ ಕೂತಿರ್ತಾರೆ. ಫೈನಲ್ ಬರೋಸಲ್ಲಿ ಹ್ಯಾಪಿಯಾಗಿ ತುಂಬ ಚೆನ್ನಾಗಿದೆ ಅಂತ ಮೈಂಡ್ ಫ್ರೆಶ್ ಆಗಿ ಆಚೆ ಬರ್ತಾರೆ ಸರ್. ಈ ಕಾನ್ಫಿಡೆನ್ಸ್ ನನ್ನಲ್ಲಿ ಇದೆ. ಪಕ್ಕಾ ಪೈಸಾ ವಸೂಲ್ ಫಿಲ್ಮ್ ಇದು. ಅಂದರೆ ನಾನು ಹೇಳೋದು, ವೆನ್ ಇಟ್ ಕಮ್ಸ್ ಟು ಬಿಸ್ನೆಸ್ ಟರ್ಮ್ಸ್ಗೆ, ಸಿನಿಮಾ ಮಾಡೋದು ಓಕೆ, ಪ್ರೊಡಕ್ಷನ್ ಮಾಡಿದ್ದೀರಾ, ಕ್ರಿಯೇಟಿವ್ಲಿ ಅದ್ಭುತವಾಗಿ ಆಗಿದೆ, ಎಲ್ಲವೂ ಓಕೆ. ವೆನ್ ಇಟ್ ಕಮ್ಸ್ ಟು ಬಿಸ್ನೆಸ್ ಇವತ್ತಿನ ಪರಿಸ್ಥಿತಿಗೆ, ಸೊ ಅದಕ್ಕೆ ಯಾವ ರೀತಿ ನೀವು ರಿಸರ್ಚ್ ಮಾಡ್ಕೊಂಡಿದ್ದೀರಿ, ಅದಕ್ಕೆ ಯಾವ ರೀತಿ ತಯಾರಾಗಿದ್ದೀರಿ? ಯಾಕೆಂದರೆ ನಾನು ಅಲ್ಲಿ ನೋಡಿ ಎಲ್ಲ ಒಳ್ಳೆ ಬ್ರ್ಯಾಂಡ್ಸ್, KRG ಸ್ಟುಡಿಯೋ ರಿಲೀಸ್ ಆಗ್ತಾ ಇದೆ, ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಜೊತೆಗಾಗಿದ್ದಾರೆ. ಸೊ ಕಂಪ್ಲೀಟ್ಲಿ ಎಂಡ್ ಟು ಎಂಡ್ ಹೌದು ಸರ್, ಎಲ್ಲ ಟೆಕ್ನಿಷಿಯನ್ಸ್ ಬ್ರ್ಯಾಂಡ್ ಆಗಿ ಪಿಕ್ಚರ್ನ ತೊಗೊಂಬಂದು ನಿಲ್ಲಿಸಿದ್ದೀರಿ. ಸೊ ಇವತ್ತಿನ ಟೈಮಿಗೆ ಆ ಬಿಸ್ನೆಸ್ ಅಂತ ಬಂದಾಗ ಅದನ್ನು ಹೇಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ, ಹೇಗೆ ವರ್ಕ್ ಆಗ್ತದೆ ಸರ್? ಬಿಸ್ನೆಸ್ ಅಂತ ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಈಗ ನಾವು ಜನರಿಗೆ ಏನು ಬೇಕೋ ನಾವು ಅದನ್ನು ಸಿನಿಮಾದಲ್ಲಿ ನಾವು ಕೊಟ್ಟಿದ್ದೀವಿ. ಅದಕ್ಕಿಂತ ಇನ್ನು ಬಿಯಾಂಡು ಬಿಸ್ನೆಸ್ ಮಾಡೋದು ಹೆಂಗೆ ಅಂತ ಜನರು ನಮಗೆ ಅದು ಸಿನಿಮಾ ಬಂದು ನೋಡಿದ್ರೆ ಆ ಜನರು ನಮಗೆ ದೊಡ್ಡ ಬಿಸ್ನೆಸ್ ಆಗುತ್ತೆ ಸರ್. ಅದು ದೊಡ್ಡ ಬಿಸ್ನೆಸ್. ಅದೇ ಇಂಟೆನ್ಷನ್ ಮೇಲೆ ನಾನು ಇದ್ದೀನಿ ಸರ್. ಯಾಕಂತೇಳಿದ್ರೆ ಒಂದು ಹಿಟ್ಟು ಸಾಂಗನ್ನು ಕೊಡೋದು ಅಷ್ಟು ಸುಲಭ ಇಲ್ಲ, ಒಂದು ಹಿಟ್ಟು ಟೈಲರ್ ಕೊಡೋದು ಅಷ್ಟು ಸುಲಭ ಇಲ್ಲ, ಒಂದು ಹಿಟ್ಟು ಸಿನಿಮಾನ ಕೊಡೋದು ಅಷ್ಟು ಸುಲಭ ಇಲ್ಲ. ಈಗಿನ ಕಾಲಕ್ಕೆ ಏನೋ ಬರ್ತಾರೆ, ಸಿನಿಮಾ ಮಾಡಿದ್ದೀವಿ ಅಂತ ಎಲ್ಲರೂ ಕಷ್ಟ ಬಿದ್ದೆ, ಎಲ್ಲ ಸಿನಿಮಾಗಳು ಕಷ್ಟ ಬಿದ್ದೇ ಮಾಡ್ತೀವಿ. ಬಟ್ ಅದು ಜನರಿಗೆ ರೀಚ್ ಆಗಿದೆಯಾ, ಅವ್ರ ಮನಸ್ಸಿಗೆ ರೀಚ್ ಆಗಿದೆಯಾ, ಅವ್ರಿಗೆ ತಲೆಗೆ ತಟ್ಟಿದೆಯಾ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದನ್ನು ಪಾಯಿಂಟ್ ಆಫ್ ವ್ಯೂಗೆ ಇಟ್ಕೊಂಡು
ನಾವು ಸಿನಿಮಾ ಮಾಡಿದ್ವಿ. ಅದೇ ಪಾಯಿಂಟ್ ಆಫ್ ಮೇಲೆ ನಾವು ಬಿಸ್ನೆಸ್ ಮಾಡಬೇಕು ಅಂತ ನಾವು ಮುಂದೆ ಹೋಗ್ತಾ ಇದ್ದೀವಿ ಸರ್. ಯಾಕಂದರೆ ನಾವು ಜನರು ಬಂದೇ ಬರ್ತಾರೆ, ಯಾಕಂದರೆ ಸಿನಿಮಾ ಚೆನ್ನಾಗಿದೆ, ನನಗೆ ಗೊತ್ತಿದೆ ಅದು. ಆಮೇಲೆ ನೀವು ನೋಡಿದ್ದೀರಾ, ಎಲ್ಲರಿಗೂ ನಾವು ತೋರಿಸಿದ್ದೀವಿ. ಬಟ್ ಸಿನಿಮಾ ಥಿಯೇಟ್ರ್ ಹಿಟ್ ಆದಾಗ ಜನರು ಚೆನ್ನಾಗಿಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಸರ್. ಯಾಕಂದರೆ ಈ ಸಿನಿಮಾನ ಇವನು ಮತ್ತು ನಮ್ಮ ಅಜಯ್ ಶರ್ಮಾ ಅವರು 6 ತಿಂಗಳು ಒಂದು ಎರರ್ ಬರಬಾರ್ದು ಅಂತ ಒಂದೇ ಎರರ್ 6 ತಿಂಗಳು ಅದ್ರ ಮೇಲೇ ವರ್ಕ್ ಮಾಡಿದ್ದಾರೆ. ಏನು ಮಾಡಬೇಕು ಅಂತ ತಪ್ಪನ್ನು ಕಂಡಿಡಿದು ಅದ್ರಲ್ಲಿ ಕಟ್ ಮಾಡಿ ಅಲ್ಲಿ ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರ್ ಹತ್ರ ಹೋಗಿ ಇದೇ ಬಿ ಜಿ ಎಮ್ ಬೇಕು. ಆ ಬಿ ಜಿ ಎಮ್ ಮೊನ್ನೆ ಫೈನಲ್ ನೋಡಿದ್ದು ನಾನು ಅದೇ. ಅಷ್ಟು ಚೆನ್ನಾಗಿ ಬಿ ಜಿ ಎಮ್ ಕೊಟ್ಟಿದ್ದಾರೆ ಅವರು, ತುಂಬ ಚೆನ್ನಾಗಿ ಬಿ ಜಿ ಎಮ್ಮನ್ನು ಕ್ಯಾರಿ ಮಾಡ್ಕೊಂಡೋಗಿದ್ದಾರೆ. ನಾನೇ ಸುಸ್ತಾಗ್ಬಿಟ್ಟು ಏನು ಸೂಪರಾಗಿ ಬಿ ಜಿ ಎಮ್ ಕೊಟ್ಟಿದ್ದಾರೆ ಅಂತ. ಆಮೇಲೆ ಟೆಕ್ನಿಷಿಯನ್ ಕಾರ್ತಿಕ್ DI ಮಾಡಿಕೊಟ್ರು, ಅವರು ಅಷ್ಟೇ ನಮ್ಮನ್ನು ಎಲ್ಲೂ ಇದು ಮಾಡಿಲ್ಲ ಸರ್, ಹಿಂಗೆ ಮಾಡಿ ಅಂತ ಹೇಳ್ಕೊಳ್ತಾರೆ. ಅವರಿಂದನೇ KRJ ಅವರು ಪರಿಚಯ ಮಾಡಿಕೊಟ್ರು. ಆಮೇಲೆ DI ಶಿಬಿನ್ ಸರ್ ಮಾಡ್ತಾಯಿದ್ದಾರೆ, ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಮಿಕ್ಸಿಂಗ್ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಸಜಯ್ ಸರು ಸಾಂಗ್ ಮಿಕ್ಸಿಂಗ್ ಮಾಡಿಕೊಟ್ಟಿದ್ದಾರೆ. ಇವರೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ಸರ್. ಅವ್ರು ಯಾರೋ ನಮ್ಗೆ ಮಿಸ್ಗೈಡ್ ಮಾಡಲಿಲ್ಲ. ಸರ್ ನನ್ನ ಕೆಲಸ ಇಷ್ಟಿದೆ, ನಾನು ಮಾಡಿಕೊಡ್ತೀನಿ, ನೀವು ಮಾಡಿ ಅಷ್ಟೇ. ನನಗೊಂದು ಔಟ್ಪುಟ್ ಒಳ್ಳೆ ಕೊಡಿ ಸಾಕು. ಆ ಔಟ್ಪುಟ್ ಇವತ್ತು ಸಾಂಗಲ್ಲೂ ನೋಡ್ತಾ ಇದ್ದೀವಿ, ಮ್ಯೂಸಿಕಲ್ಲೂ ನೋಡ್ತಾ ಇದ್ದೀವಿ, ಸ್ಕ್ರೀನಲ್ಲಿ DIಯಲ್ಲೂ ನೋಡ್ತಾ ಇದ್ದೀವಿ, ಆಮೇಲೆ ಇವ್ನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೂ ನೋಡ್ತಾ ಇದ್ದೀವಿ. ಆಮೇಲೆ ಎಲ್ಲ ಆ್ಯಕ್ಟರ್ಸು ಯಾರು ಹೊಸಬ್ರು ಅಂತ ನಮ್ಮ ಸಿನಿಮಾದಲ್ಲಿ ನೀವು ಕಂಡಿಡೋಕ್ಕೆ ಸಾಧ್ಯನೇ ಇಲ್ಲ. ಅವನು ಅಷ್ಟು ಚೆನ್ನಾಗಿ ಅವ್ರನ್ನ ಮಾಡಿಸಿದ್ದಾನೆ. ಅವನು ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನನಗೆ ಯಾರು ಅಲ್ಲಿ ಎಲ್ಲರೂ ಹೀರೋಗಳೇ, ಎಲ್ಲರೂ ಹೀರೋಯಿನ್ಸೇ. ನನ್ನ ಸಿನಿಮಾದಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ಕೊಂಡು ಹೆಂಗೆ ಹೋಗಿದ್ದಾರೆ ಅಂತಂದರೆ ಒಂದಕ್ಕೊಂದು ಕನೆಕ್ಟ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ. ಅದು ನನಗೆ ಸ್ಯಾಟಿಸ್ಫೈ ಇದೆ ಸರ್. ಆಮೇಲೆ ನನಗಿಂದೆ ಸಪೋರ್ಟ್ ಮಾಡೋದು, ಫೈನಾನ್ಸ್ ಸಪೋರ್ಟ್ ಮಾಡೋದ್ರಿಗೂ ನಾನು ಖುಷಿ ಪಡ್ತಾ ಇದ್ದೀನಿ. ಅವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ನಮ್ಮ ಮನೇಲಿ ನಾನು ಧನ್ಯವಾದ ಹೇಳ್ತೀನಿ. ನನ್ನ ಬೆನ್ನಿಂದ ಯಾರು ಕಾಣದ ಕೈಗಳು ಸಹ ಇರ್ತವೆ, ಅವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ ಸರ್. ಯಾಕಂದರೆ ಅವರಿಂದ ನಾನು ಪ್ರೆಷರ್ ಕೊಟ್ಟಿರ್ಬೋದು, ಪ್ರೆಷರ್ ಇಲ್ಲದೆ ಇರ್ಬೋದು, ಬಟ್ ಅವರೆಲ್ಲರೂ ನನ್ನನ್ನು ಆಯಿತು ಮಾಡಿ ಚೆನ್ನಾಗಿದೆ ಅಂತ ನಾನು ಮುಂದಕ್ಕೆ ತೊಗೊಂಬಂದಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ಸರ್ ಈ ಸಿನಿಮಾದಲ್ಲಿ. ನಾನು ಯಾಕಂದರೆ ಔಟ್ಪುಟ್ ಅಷ್ಟು ಚೆನ್ನಾಗಿ ಬಂದಿದೆ, ನಾನು ಖುಷಿಯಾಗಿದ್ದೀನಿ ಔಟ್ಪುಟ್ಟಲ್ಲಿ. ಆಮೇಲೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಅಂದಕಲತೆ ಸಾಂಗಲ್ಲಿ ಇವನು ಮ್ಯೂಸಿಕ್ ಡೈರೆಕ್ಟ್ರು 15 ದಿವಸ ಮಾತಾಡಲಿಲ್ಲ ಸರ್ ಇವರಿಬ್ಬರು. ಅವ್ರಿಗೆ ಫಸ್ಟ್ ಒಂದು ಬಿಟ್ ಬಂದಿತ್ತು, ಏನಂತ ಹೇಳಿದ್ರೆ ಮಾತು ಸೇರಿ ಮೌನವೈತೆ ಅಂತ ಅದೊಂದು ಬರ್ಕೊಂಡಿದ್ರು. ಇವನು ಇಲ್ಲ, ನನಗೆ ಇಂದ ಬೇಕು ಅಂತ. ಅಲ್ಲಿ ಗಲಾಟೆ ಮಾಡ್ಕೊಂಡು ಇಬ್ಬರು ಬಂದ್ಬಿಟ್ರು. 15 ದಿವಸ ಇವರಿಬ್ಬರು ಮಾತಾಡಿರಲಿಲ್ಲ. ಏನಕ್ಕೆ ಮಾತಾಡಿಲ್ಲ ಅಂತ ಹೇಳಿದ್ರೆ, ಮಗ ಅವರು ಇಂದ ಕಲತೆ ಬೇಡ ಅಂತ ಹೇಳ್ತಿದ್ದಾರೆ, ಇವ್ರು ಮಾತು ಬೇಕಂತ ಇವ್ರು ಹೇಳ್ತಿದ್ದಾರೆ. ಆವಾಗ ಅವ್ರು ಅಲ್ಲಿ ಹುಟ್ಟಿದ್ದೆ ಮ್ಯೂಸಿಕ್ ಡೈರೆಕ್ಟರ್ ಏನು ಹೇಳಿದ್ರು, ತುಮೇರಿ ರಾಜಾ ರಾಣಿ ಅಂತ ಹೇಳ್ಬಿಟ್ಟು, ಸರ್ ನಾನು ಇದನ್ನು ಸೇರಿಸ್ತೀನಿ, ನೀವು ಅದನ್ನು ಸೇರಿಸಿ ಅಂತೇಳಿ ಅದು ಹಿಂಗಿದ್ದ ಸಾಂಗ್ನ ಹಿಂಗೆ ತೊಗೊಂಬಂದ್ಬಿಟ್ರು. ಆ ಸಾಂಗ್ನ ಅದೊಂದು ಚೆನ್ನಾಗಿ ಖುಷಿ ಪಡ್ತಾ ಇದ್ದೀನಿ ಸರ್. ಅದೊಂದು ಖುಷಿ ಪಡ್ತಾ ಇದ್ದೀನಿ. ಆಮೇಲೆ ಇದರಲ್ಲಿ ಸಿನಿಮಾದಲ್ಲಿ ಕಷ್ಟ ತುಂಬ 2 ಜಾಗದಲ್ಲಿ ಅನುಭವಿಸ್ಬಿಟ್ರಿ ಸರ್ ನಾವು. ಎಲ್ಲಿ ಅಂತ ಹೇಳಿದ್ರೆ, ಶೂಟಿಂಗ್ ಟೈಮಲ್ಲಿ ಕೋರೆಗೆ ಹೋಗಿದ್ವಿ ಸರ್. ಆ ಕೋರೆಯಲ್ಲಿ ಇನ್ನೊಂದಿಬ್ಬರು ಹುಡುಗರು ಇದ್ದಾರೆ ಸರ್. ಅವ್ರ ಹುಡುಗರಿಗೆ ಇಷ್ಟಪಡ್ತೀನಿ ನಾನು. ನಾಗಾರ್ಜುನು ಮತ್ತು ನವೀನ್ ಅಂತ. ಅಲ್ಲಿ ಶೂಟ್ ಮಾಡೋಕ್ಕೆ, ನೈಟ್ ಶೂಟ್ ಮಾಡೋಕ್ಕೆ ಎಲ್ಲ ಆಯಿತು. ಎಲ್ಲರ ಕಡೆಯೂ ಪೊಲೀಸೆಲ್ಲ ಪರ್ಮಿಷನ್ ತೊಗೊಂಡ್ವಿ, ಎಲ್ಲ ಕಡೆಯೂ ಹೋದ್ವಿ. ಅಲ್ಲೆಲ್ಲ ಯೂನಿಟಿ ಹೋಯ್ತಲ್ಲ ಫಸ್ಟ್ ಡೇ. ಪರ್ಮಿಷನ್ ಆಯಿತು. ಪರ್ಮಿಷನ್ ಆದಮೇಲೆ ಅಲ್ಲಿ ನಮಗೆ ಪರ್ಮಿಷನ್ ಸಿಗ್ದಿರಂಗಾಗಿತ್ತು. ಆ ಇಬ್ಬರು ಹುಡುಗರೆ ಮಾಡಿಸಿದ್ದು, ನವೀನ್ ಅಂತ, ದೇವನಹಳ್ಳಿ ಹುಡುಗರು ಅವರಿಬ್ಬರು, ನವೀನು ಮತ್ತು ನಾಗಾರ್ಜುನ್ ಅಂತ. ನೈಟ್ ಹೋಗಿದ್ದೀವಿ. ಫಸ್ಟೇ ಅವ್ರು ಮಾಡೋಕ್ಕೆ ಬಿಟ್ಟಿಲ್ಲ. ಅಲ್ಲಿ ಕೋರೆಯಲ್ಲಿ ಅಸೋಸಿಯೇಷನಲ್ಲಿ ಇದು ತೊಗೋಬೇಕಿತ್ತಂತೆ, ಪರ್ಮಿಷನ್ ತೊಗೋಬೇಕಿತ್ತಂತೆ. ಹೋಲ್ ನೈಟು ನಮಗೋಸ್ಕರ ಕಷ್ಟ ಬಿದ್ದು ಆ ಹೋಲ್ ನೈಟ್ ಅವ್ರ ಹತ್ರ ಕೂತ್ಕೊಂಡು ಮಾತಾಡಿ, ಒಂದು 10-15 ಜೊತೆ ಮಾತಾಡಿ ಆ ಹೋಲ್ ನೈಟು ಆ ಪರ್ಮಿಷನ್ ತೊಗೊಂಡು ಮಾರನೇ 3 ದಿವಸ ಶೂಟ್ ಮಾಡೋಕ್ಕೆ ಅವ್ರು ನಂಗೆ ಸಹಾಯ ಮಾಡಿಕೊಟ್ರು. ಈ ಟೈಮಲ್ಲಿ ಅವ್ರನ್ನ ನಾನು ತುಂಬ ನೆನೆಸ್ಕೊಳ್ತೀನಿ ಸರ್. ಆಮೇಲೆ ಹೋಲ್ ಸಿನಿಮಾ ನಮ್ಮ ಜೊತೆ ನಿಂತಿದ್ದಾರೆ ಸರ್. ಅವರು ಏನೇ ಕಷ್ಟ ಬಂದರು ಸುಖ ಬಂದರು ನಮ್ಮ ಜೊತೆ ನಿಂತಿದ್ದಾರೆ. ಅವರಿಬ್ರಿಗೂ ನನ್ನ ಲೈಫಲ್ಲಿ ಚಿರಋಣಿ ಆಗಿರ್ತೀನಿ ಸರ್. ಅವರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ ಸರ್. ಅವ್ರಿಗೆ ಪದೇ ನಾನು ಹೇಳ್ತಾ ಇದ್ದೀನಿ ಅವ್ರ ಮೇಲೆ. ಅಷ್ಟು ಚೆನ್ನಾಗಿ ಮಾಡಿಕೊಟ್ರು. ಆ ಹೋಲ್ 3 ದಿವಸ ಅವನು ಅಲ್ಲೇ ನಿಂತ್ಕೊಂಡು, ಪೊಲೀಸವರು ಬಂದರೆ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿಕೊಂಡು ಅಲ್ಲಿ ಅದು ಕೋರೆ ಹೆಂಗಿದೆ ಅಂತ ಹೇಳಿದ್ರೆ, ಆಲ್ಮೋಸ್ಟ್ 3 ದಿನ ಶೂಟ್ ಮಾಡಿದ್ವಿ ಸರ್. ಹಿಂಗೆ ಡೀಪ್ ಇದೆ, 1000 ಫೀಟ್ ಡೀಪ್ ಇದೆ ನೈಟ್ ಶೂಟಲ್ಲಿ. ಆ ಕಡೆ ಈ ಒಂದು 10 ಅಡಿ ಡೀಪ್, 10 ಅಡಿ ಇದೆ ಅಷ್ಟೇ. ಆ ಕಡೆ ಬಿದ್ದರೆ ಸತ್ತೋಗ್ತೀವಿ, ಈ ಕಡೆ ಬಿದ್ದರೆ ಸತ್ತೋಗ್ತೀವಿ. 1000 ಅಡಿ ಡೀಪ್ ಇದೆ ನೈಟಲ್ಲಿ. ಅಲ್ಲಿ ರಾತ್ರಿ 11 ಗಂಟೆ ಕೂಗ್ತಾರೆ, ಓಯ್ ಅಂತ ಕೂಗ್ತಾರೆ. ಅವ್ರನ್ನೆಲ್ಲ ಅವಾಯ್ಡ್ ಮಾಡ್ಕೊಂಡು, ಅದು ಯಾರೋ ಸೆಂಟ್ರಲ್ ಒಬ್ಬ ಹುಡುಗ ಬಂದ್ಬಿಟ್ಟು ತಪ್ಸ್ಕೊಂಡು ಹೊರಗಡೆ 15 ನಿಮಿಷ ಹೋಗ್ಬಿಟ್ಟಿದ್ದಾನೆ ಒಳಗಡೆಗೆ. ಅವ್ನು ಹುಡುಕಿ ಸಾಕೈತೆ. ಆಮೇಲೆ ಹಿಡ್ಕೊಂಬಂದು, ಅಣ್ಣ ನೀನು ಹೋಗು, ನಮಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಹೋಗಂತ. ಆ ಥರ ಎಲ್ಲ ಕಷ್ಟ ಅನುಭವಿಸಿದ್ವಿ. ಅದು ಬಿಟ್ಟರೆ ನೆಕ್ಸ್ಟು ಲಡಾಖ್ ಸರ್. ಊಟ ಮಾಡೋಕ್ಕಿಲ್ಲ. ಆಮೇಲೆ ಸರ್ ಇಲ್ಲಿ ನೋಡ್ತೀವಿ, ಇಲ್ಲೇ ಇರುತ್ತೆ, ಇಷ್ಟು ದೂರ ಇರುತ್ತೆ, ಜರ್ನಿ ಮಾಡಬೇಕು, 2 hours ಜರ್ನಿ ಮಾಡಬೇಕು ಅಲ್ಲಿಗೆ. ಅಂದರೆ ಒಂದು ಗುಡ್ಡ ಕಣ್ಣು ಕಾಣಿಸುತ್ತೆ, ದೂರದ ಬೆಟ್ಟ ನುಣ್ಣಿಗೆ ಅಂತ ಹಂಗೆ ಹೋಗ್ತಾನೆ ಇದೀವಿ. ನಮ್ಗೆ ಗುಡ್ಡ ಇಲ್ಲೇ ಕಾಣಿಸುತ್ತೆ ಸರ್, ಹತ್ರನೇ ಕಾಣಿಸುತ್ತೆ. ಅದಕ್ಕೆ ಹೋಗೋಕೆ ಕಷ್ಟ ಆಗ್ತದೆ. ಆಮೇಲೆ ಫುಲ್ ಬಿಸಿಲು ಹೊಡಿತಾ ಇರುತ್ತೆ, ಬಟ್ ಚಳಿ. ನಮ್ಗೆ ಗ್ಲೌಸ್ ಹಾಕೊಂಡಿರ್ಬೇಕು, ಎಲ್ಲ ಫುಲ್ ಟೋಟಲ್ ಪ್ಯಾಕ್ ಆಗಿರ್ಬೇಕು. ಲೈಟ್ ಇರುತ್ತೆ, ಬಟ್ ಮೈನಸ್ ಇದರಲ್ಲೇ ಇರುತ್ತೆ. ಪಾಪ ಅವರು ಹೀರೋಯಿನ್ನು ಅದಕ್ಕೆ ತುಂಬ ಕಷ್ಟ ಬಿದ್ದು ಆ ಸಾಂಗ್ನ ಮಾಡಿದ್ದಾರೆ ಸರ್. ಲಾಸ್ಟ್ ಟೈಮು ನಾನು ಇದರಲ್ಲಿ ಮೀಟಿಂಗಲ್ಲಿ ಇದರಲ್ಲೇ ಇದೆ,
ಈಗಲೂ ಹೇಳ್ತಾ ಇದ್ದೀನಿ, ಅವರಲ್ಲಿ ತುಂಬ ಕಷ್ಟ ಬಿದ್ದು ಮಾಡಿದ್ದಾರೆ. ಅದ್ರ ಜೊತೆಗೆ ಎಲ್ಲರೂ ಸೇರಿ ಆ ಜಾಗದಲ್ಲಿ ಎಲ್ಲರೂ ಕಷ್ಟ ಎಲ್ಲ ಟೆಕ್ನಿಷಿಯನ್ಸ್ ಅಲ್ಲೂ ಅವ್ರಿಗೂ ಕಷ್ಟ ಇತ್ತು, ಎಲ್ಲರೂ ಕೆಲಸ ಮಾಡಿದರೆ. ನನ್ನ ಸಿನಿಮಾದಲ್ಲಿ ಯಾರ್ಯಾರು ಕೆಲಸ ಮಾಡಿದ್ರೋ ಎಲ್ಲರಿಗೂ ನಾನು ಒಂದು ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಹೇಳ್ತೀನಿ ಸರ್. ಪ್ರೊಡ್ಯೂಸರ್ ಇಷ್ಟು ಖುಷಿಯಾಗಿದ್ದಾರೆ ಅಂದರೆ ಪಿಕ್ಚರು ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಅರ್ಥ. ತುಂಬ ಚೆನ್ನಾಗಿ ಬಂದಿದೆ ಸರ್. ರಿಫ್ಲೆಕ್ಷನ್ ಆಫ್ ದ ಮೂವಿ ಅವ್ರ ಫೇಸಲ್ಲಿ ಕಾಣಿಸ್ತಾರೆ, ಮಾತಲ್ಲಿ ಕಾಣಿಸ್ತಾರೆ. ಅಂದ್ರೆ ಅದು ಹ್ಯಾಪಿ ಫೀಲ್ ಆಗುತ್ತೆ ಸರ್. ಸಿನಿಮಾ ನಾವು ಮುಗಿಸ್ಕೊಂಡು ದಿ ಎಂಡ್ ಅಂತ ಬಂದಮೇಲೆ, ಆಚೆ ಬಂದಮೇಲೆ ಫೀಲ್ ಥಾಟ್ ನಿಮ್ಗೆ ಬರುತ್ತೆ. ಇಷ್ಟು ಜನ ಇದ್ದಾರೆ, ಇಷ್ಟು ನೀಟಾಗಿ ತೊಗೊಂಡೋಗಿದ್ದಾರೆ, ಎಲ್ಲೂ ಕನ್ಫ್ಯೂಷನ್ ಇಲ್ಲ. 10 ವರ್ಷದ ಹುಡುಗನಿಂದ ಹಿಡಿದು ಮುದುಕರವರೆಗೂ ಸಿನಿಮಾ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ. ಇದಾದ್ಮೇಲೆ ಇದು ಬರುತ್ತೆ. ಬಟ್ ಸಿನಿಮಾದಲ್ಲಿ ನೀವು ಇದಾದ್ಮೇಲೆ ಈ ಸೀನ್ ಬರುತ್ತೆ ಅಂತ ಹೇಳಕ್ಕೆ ನಿಮ್ಮ ಕೈಯಲ್ಲಿ ಅದನ್ನು ಗೆಸ್ ಮಾಡೋಕ್ಕಾಗಲ್ಲ. ನಾವೇ 40 ಸತಿ ನೋಡಿದ್ದೀವಿ, ಗೆಸ್ ಮಾಡೋಕ್ಕಾಗಲ್ಲ. ಬಟ್ ಸೀನ್ ಟು ಸೀನ್ ತುಂಬ ನೀಟಾಗಿ ಹೇಳ್ಕೊಂಡೋಗಿದ್ರೆ ಕುತೂಹಲ ನಂಗೆ ಇಟ್ಟಿದ್ರೆ ಆ ಲಾಸ್ಟ್ ಸೀನ್. ಅಲ್ಲ, ನಾನು ಅದನ್ನು ಕೇಳಕ್ಕೆ ಬಂದೆ. ಅಶೋಕ್, ನಿಮ್ಗೆ ನಿಜವಾಗ್ಲೂ ಯಾವಾಗೈತೆ? ನಾನು ಆ ಅದೇನು ಅಂತ ಹೇಳಲ್ಲ, ಸುಮ್ಮನೆ ಕೇಳ್ತೀನಿ. ಆ ಎಕ್ಸ್ಪೀರಿಯನ್ಸ್ ನಿಮಗೆ ಯಾವಾಗಾಯಿತು ಅಂತ. ಅಲ್ಲ, ಇದು ಪ್ರತಿಯೊಬ್ಬರಿಗೂ ಅನ್ವಯಿಸುವಂಥ ಕತೆ, ಮತ್ತು ಪ್ರತಿಯೊಬ್ಬರ ಲೈಫಲ್ಲೂ ಅದು ಪಾರ್ಟ್ ಆಫ್ ದ ಎಲಿಮೆಂಟು ಈ ಒಂದು ಸಿನಿಮಾ. ಹಾಗಾಗಿ ಸೊ ಅದು ಆಲ್ಮೋಸ್ಟ್ ಒಂದು 2007-18 ಅನಿಸುತ್ತೆ. ಸೊ ಅವಾಗ ಬೇರೆ ಯಾರೋ ಒಬ್ಬ ವ್ಯಕ್ತಿ ನನಗೆ ಫೋನ್ ಮಾಡಿದರು. ಸೊ ಆ ವ್ಯಕ್ತಿ, ನೀನು ಮತ್ತು ನಾನು, ಅಂದರೆ ಅವನು, ಆ ವ್ಯಕ್ತಿ ಮತ್ತು ನಾನು ಒಂದು ಡಾಕ್ಯುಮೆಂಟಿಗೆ ಹೋರಾಟ ಮಾಡ್ತಿದ್ವಿ. ಸೊ ಇದು ಅಲ್ಲಿಂದ ಅವ್ರ ವ್ಯಕ್ತಿ ಫೋನ್ ಮಾಡಿದ್ದು. ಅದಾದಮೇಲೆ ಆ ವ್ಯಕ್ತಿ ನನ್ನ ಮೇಲೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದು. ಸೊ ಅದಾದಮೇಲೆ ನಾನು ಅದನ್ನು ಹೆಂಗೆ ಫೇಸ್ ಮಾಡಿದೆ ಅಂದರೆ, ಒಂದು ಇದಕ್ಕೋಸ್ಕರ ಇದು ಈಸ್ ಕಂಪ್ಲೀಟ್ಲಿ ಐಡೆಂಟಿಟಿ ಥೆಫ್ಟು. ಸೊ ಐಡೆಂಟಿಟಿಗೋಸ್ಕರ ನಾನು ಆ ವ್ಯಕ್ತಿ ಹೋರಾಡಿದ್ದೀವಿ. ಯಾರು ನಾವು ಕಂಪ್ಲೀಟ್ಲಿ ಅದು ಎಲ್ಲೆಲ್ಲಿ ಬಂತು ಅಂದ್ರೆ ಆಲ್ಮೋಸ್ಟ್ 2.5 years 3 years ಆಯ್ತು ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ. ಸೊ ಅದು ಗೌರ್ಮೆಂಟ್ ಆರ್ಗನೈಸೇಷನ್ಸ್ಗೆ ಕನ್ಫ್ಯೂಷನ್ಸ್ ಆಗೋಯ್ತು. ಅವ್ರು ಯಾರು, ಇವ್ರು ಯಾರು. ಸೊ ಅವ್ರ ತೀರ್ಮಾನ ತಗೊಳ್ಳೋದಕ್ಕೆ ಇದು ಫಸ್ಟು ಈ ಐಡೆಂಟಿಟಿ ಯಾರಿಗಿತ್ತು ಅನ್ನೋದನ್ನು ಡಾಕ್ಯುಮೆಂಟ್ಸ್ಗಳನ್ನು ತೆಗೆದು ನೋಡಿ, ಆಮೇಲೆ ಇದು ಇವ್ರ ಐಡೆಂಟಿಟಿ, ಅದು ಅವ್ರ ಐಡೆಂಟಿಟಿ ಅಂತ ಅವರೇ ಡಿವೈಡ್ ಮಾಡಿಕೊಂಡು ಆದಮೇಲೆ ಕೊನೆಗೆ ನಮ್ಮದು ಅದು ಸಾಲ್ವ್ ಆಗಿದ್ದು. ಸೊ ಆ ಪಾರ್ಟನ್ನೇ ನಾನು ಬಳಸ್ಕೊಂಡು ಸಿನಿಮಾದಲ್ಲಿ ಅದಕ್ಕೆ ಹಿನ್ನೆಲೆ, ಸೊ ಹೀರೋಯಿನ್ ಕ್ಯಾರೆಕ್ಟರ್ ಬೆಸೆದು, ಸೊ ನಮ್ಮ ಶರ್ಮಾಜಿ ಕ್ಯಾರೆಕ್ಟರ್ ಬೆಸೆದು, ಸಿದ್ದಿ ಕ್ಯಾರೆಕ್ಟರ್ ಬೆಸೆದು, ಸೊ ಕಿರಣ್ ನಾಯಕರವ್ರದ್ದು ಕ್ಯಾರೆಕ್ಟರ್, ಎಲ್ಲ ಕ್ಯಾರೆಕ್ಟರ್ಗಳನ್ನು ಮೇಳೈಸೋದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಂಡು ನಾನು ಮಾಡ್ಕೊಂಡು ಹೋದೆ. ಸೊ ಬೇಸ್ ಆಗಿರೋದು ಕಂಪ್ಲೀಟ್ಲಿ ಆ ಐಡೆಂಟಿಟಿ ಥೆಫ್ಟ್ ಮೇಲೇ ಸಿನಿಮಾ. ಓಕೆ. ಸೊ ಅದು ಪಾಯಿಂಟ್. ಈಗ ಆ ಐಡೆಂಟಿಟಿ ಥೆಫ್ಟ್ ಅನ್ನೋದು ಸಿನಿಮಾ ರಿಲೀಸ್ ಆದಮೇಲೆ ಅದು ಸಿನಿಮಾ ಡೆಫಿನೆಟ್ಲಿ ಅದು ಗೊತ್ತಾಗುತ್ತೆ. ಅದನ್ನು ಆವಾಗ ನಾನು ಡೆಫಿನೆಟ್ಲಿ ಹೇಳ್ತೀನಿ ವಿತ್ ಡಾಕ್ಯುಮೆಂಟ್ಸ್ ಆಯಿತಾ. ಸೊ ಆ ಗೌರ್ಮೆಂಟ್ ಆರ್ಗನೈಸೇಷನು ಈಗ ಇದು ನಿಮ್ಮದೇ ಅಂತ ಒಂದು ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ. ಸೊ ಅವ್ರದ್ದೇ ಅಂತ ಒಂದು ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಗಳು. ಸೊ ಅದಿಲ್ಲದೆ ಐಡೆಂಟಿಟಿನೇ ಇಲ್ಲ ಒಬ್ಬ ಮನುಷ್ಯನಿಗೆ, ಪೌರತ್ವ ಅನ್ನೋದೇ ಇಲ್ಲ. ಹಂಗಾಗತ್ತೆ. ಇಲ್ಲ, ಆ ವಿಚಾರಕ್ಕೆ ತುಂಬ ಮಾತಾಡ್ತಾರೆ. ಆ್ಯಂಡ್ ಈ ಥರದ್ದು ಒಂದು ಎಳೆನ ಇಟ್ಕೊಂಡು ಹಿಂಗೆಲ್ಲ ಸ್ಕ್ರೀನ್ ಪ್ಲೇ ಮಾಡ್ಬೋದು, ಈ ಥರನೂ ಪ್ರೆಸೆಂಟ್ ಮಾಡ್ಬೋದು ಪಿಕ್ಚರ್ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆಗುತ್ತೆ ಇದು. ಹೌದು. ಸೊ ಓವರಾಲಾಗಿ ಹೇಳೋದಂದರೆ, ನಾನು ಆಗಲೇ ಬಿಗಿನಿಂಗಿಂದ ಹೇಳ್ತದೆ, ನಾನು ಆಮೇಲೆ ಹೇಳ್ತೀನಿ ಅಂತ. ನಾನು ಸಿನಿಮಾ ನೋಡಿದ್ದೀನಿ. ಅವನಿರಬೇಕಿತ್ತು ಒಂದು ಕುತೂಹಲ ಭರಿತವಾಗಿರುವಂತಹ ಒಂದು ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ. ಈ ವಿಚಾರಕ್ಕೆ ಟೆಕ್ನಿಕಲಿ ತುಂಬ ಸ್ಟ್ರಾಂಗಾಗಿ ಎಲ್ಲರೂ ಸೇರಿಕೊಂಡು ಮಾಡಿರೋವಂಥದ್ದು ಅದು ಪ್ರತಿ ಇದರಲ್ಲೂ ಕಾಣುತ್ತೆ. ಆ್ಯಂಡ್ ಈ ಸಿನಿಮಾದಲ್ಲಿ ಹೊಸಬ್ರು ಅಂತ ಯಾರು ಮಾಡಿದ್ದಾರೆ, ನಾನು ಫೇಮ್ ಬಂದಿರೋರಿಗೆ ಹೇಳ್ತಾರೆ, ಹೊಸಬ್ರು ಅಂತ ಯಾರು ಮಾಡಿದ್ರು ಅವರೆಲ್ಲರಿಗೂ ಒಂದು ಒಳ್ಳೆಯ ಭವಿಷ್ಯ ಆಗುತ್ತೆ. ಇನ್ನೊಂದು, ಈ ಡೈರೆಕ್ಟರ್ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಮ್ಯೂಸಿಕ್ ಡೈರೆಕ್ಟರ್ ಆಗಲಿ ಅಥವಾ ಟೆಕ್ನಿಷಿಯನ್ಸ್ ಆಗಲಿ, ಎಲ್ಲರೂ ತುಂಬ ಶ್ರದ್ಧೆಯಿಂದ ಅವರ ಅಷ್ಟು ಸಿನಿಮಾ ಹಸುವನ್ನು ಇಲ್ಲಿ ಹಾಕಿದ್ದಾರೆ. ಅದು ದೊಡ್ಡದಾಗಿ ಕಾಣುತ್ತೆ. ಸೊ ಓವರಾಲ್ ಹೇಳಬೇಕು ಅಂದರೆ, ಅವನಿರಬೇಕಿತ್ತು ಸಿನಿಮಾ ಥಿಯೇಟ್ರಿಗೆ ಬಂದು ನೀವು ನೋಡಿದ್ರೆ ನಿಮಗೆ 100% ಲಾಸ್ ಇಲ್ಲ, ತುಂಬ ದೊಡ್ಡ ಲಾಭಗಳೊಂದಿಗೆ ನೀವು ಹೋಗ್ತೀರಾ ಮತ್ತು ಮಾತಾಡ್ತೀರಾ. ಕನ್ನಡ ಚಿತ್ರರಂಗಕ್ಕೆ ಈ ಒಂದು ಸಂದರ್ಭಕ್ಕೆ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ, ನಿಮಗೂ ಅದು ಬರುತ್ತೆ. ಸೊ ಇದಿಷ್ಟು ನನ್ನ ಅಭಿಪ್ರಾಯ. ಆ್ಯಂಡ್ ತುಂಬ ಚೆನ್ನಾಗಿ ಆಗುತ್ತೆ ಸಿನಿಮಾ ಅಂತ ನಾನು ನಂಬಿದ್ದೀನಿ. ನಾನು ಸಿನಿಮಾ ನೋಡಿದ್ದೀನಿ, ನಾನು ಪಾರ್ಟ್ ಆಫ್ ದ ಮೂವಿ. ತುಂಬ ಖುಷಿ ಇದೆ ನಿಮ್ಮ ಜೊತೆಗೆ 1 ವರ್ಷ ಮೇಲೆ ಜರ್ನಿ ಮಾಡಿದ್ದೀನಿ. ಆ್ಯಂಡ್ ಪ್ರತಿ ಸಲ ನೀವು ಬರ್ತಿದ್ದಂತಹ ವಿಚಾರಗಳೊಂದಿಗೆ ಅಥವಾ ನೀವು ಹೇಳ್ತಿದ್ದಂಥ ಎನರ್ಜಿ ಮತ್ತು ನೀವು ತೊಗೊಂಬಂಥ ಉತ್ಸಾಹ, ಅಂದರೆ ಸಣ್ಣ ವಿಚಾರಗಳನ್ನು ತುಂಬ ಡೀಟೇಲ್ಡಾಗಿ ಡಿಸ್ಕಷನ್ ಮಾಡುವಂಥದ್ದು, ಡೌಟ್ಸ್ ಕೇಳುವಂಥದ್ದು, ಅಂದರೆ ಇಂಡಸ್ಟ್ರಿನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಮತ್ತು ಸಿನಿಮಾನ ಅರ್ಥ ಮಾಡ್ಕೊಂಡಿದ್ದೀರಾ. ಅರ್ಥ ಮಾಡ್ಕೊಂಡಿರೋದಕ್ಕೆ ಮೇ ಬಿ ಈ ಥರ ನೀವು ಇಷ್ಟು ಅಚ್ಚುಕಟ್ಟಾಗಿ ಡೆಲಿವರ್ ಮಾಡ್ತಾಯಿದ್ದೀರಾ.
ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಆ್ಯಂಡ್ ಅಶ್ವಿನಿ ಮೇಡಮ್ ಫೈನಲಿ ಮೊನ್ನೆ ಟ್ರೈಲರ್ ಲಾಂಚ್ ಮಾಡ್ಕೊಂಡು ಆಮೇಲೆ ಹೌದು ಸರ್, ಅಶ್ವಿನಿ ಮೇಡಮ್ಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಮುರಳಿ ಸರ್, ಶ್ರೀ ಮುರಳಿ ಸರ್ ಅವರಿಬ್ರಿಗೂ ತುಂಬ ನಾನು ಋಣಿಯಾಗಿರ್ತೀನಿ ಸರ್. ಮುರಳಿ ಸರ್ ಸಾಂಗ್ ರಿಲೀಸ್ ಮಾಡಿಕೊಟ್ರು, ಅಶ್ವಿನಿ ಮೇಡಮು ಆ ಸಾಂಗ್ನ ಈ ಟ್ರೈಲರ್ನ ನಮಗೆ ನೋಡಿ ನಮಗೆ ಅಪ್ರಿಷಿಯೇಟ್ ಮಾಡಿಕೊಟ್ರು. ಅವರಿಬ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಅದು ಬಿಟ್ಟು ಯಾರು ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಾರೋ, ಹಿರಿಯರಿದ್ದಾರೋ ಅವ್ರು ಎಲ್ಲರಿಗೂ ನನ್ನ ಕಡೆಯಿಂದ ಅವ್ರ ನಮನಗಳನ್ನು ನಾನು ಸಲ್ಲಿಸ್ತೀನಿ ಸರ್. ಇಲ್ಲ ಅಂದರೆ ಒಂದು ಪಾಸಿಟಿವ್ ವೈಬು ತುಂಬ ಚೆನ್ನಾಗಿದೆ. ಅಂದರೆ ನಾನು ಅದು ಅಷ್ಟೇ, ಸಾಂಗ್ ರಿಲೀಸ್ಗೆ ಅಶೋಕ್ ಅವ್ರು ಹೇಳ್ತಿದ್ರು, ಮುರಳಿ ಸರ್ ಒಪ್ಪಿದ್ದಾರೆ ಅಂದರೆ ಒಂದು ವೇವ್ ಶುರುವಾಯಿತು, ಒಂದು ಪಾಸಿಟಿವ್ ವೈಬ್ ಶುರುವಾಯಿತು ಅಲ್ಲಿಂದ. ಆ್ಯಂಡ್ ಲಾಸ್ಟ್ ಮಿನಿಟ್ಗೆ ಟ್ರೈಲರ್ ಯಾರು ರಿಲೀಸ್ ಮಾಡ್ತಾರೆ ಅನ್ನೋದೇ ಗೊತ್ತಿರಲಿಲ್ಲ, ಲಾಸ್ಟ್ ಮಿನಿಟಲ್ಲೇ ಅದು ಕೂಡ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಮೇಡಮ್ ಅಪ್ರಿಷಿಯೇಟ್ ಮಾಡಿರೋದು. ಎಲ್ಲರೂ ಒಂದು ರೀತಿ ಈ ಸಿನಿಮಾ ಮೇಲೆ 27ಕ್ಕೆ ಬರ್ತಿರೋಂಥ ಸಿನಿಮಾಗಳಲ್ಲಿ ಈ ಸಿನಿಮಾ ಮೇಲೆ ವಿಶೇಷವಾಗಿ ಎಲ್ಲರೂ ಕಣ್ಣಿಟ್ಟಿದ್ದಾರೆ. ಹೌದು. ಸೊ ಒಳ್ಳೆಯದಾಗುತ್ತೆ, ಎಲ್ಲ ನಿರೀಕ್ಷೆಗಳು ಇದೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಅವನಿರಬೇಕಿತ್ತು ಚಿತ್ರತಂಡದೊಂದಿಗಿನ ಮಾತುಕತೆ. ನಾನು ಸಿನಿಮಾ ನೋಡಿದ್ದೀನಿ ಅಂತ ಆಗಲೇ ಹೇಳಿದೆ. ಎಲ್ಲವೂ ಈ ಎಲ್ಲ ಮಾತುಕತೆಯಲ್ಲೂ ನಿಮಗೆ ಈ ಸಿನಿಮಾ ಮೇಲೆ ಒಂದು ನಿರೀಕ್ಷೆ ಮೂಡಿರುತ್ತೆ ಅಂತ ನಾನು ಭಾವಿಸ್ತೀನಿ. 27ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಮತ್ತೆ ಥಿಯೇಟ್ರಿಗೆ ಬರೋಂಥ ಪರ್ವ ಶುರುವಾಗಿದೆ. ಸಿನಿಮಾಗಳು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾಯಿದೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ವಿಶ್ವಾಸ ಇಡಿ, ಅಂತಹ ಸಿನಿಮಾಗಳು ಬರ್ತಾ ಇದ್ದಾವೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಮಸ್ಕಾರ.